ಎಲ್ಲರಿಗೂ ನಮಸ್ಕಾರ. ನಾನು ಯೋಗಪಟು ಸಂದೀಪ್ MN ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಇಂದಿನ ಯೋಗಾಭ್ಯಾಸಕ್ಕೆ ಪ್ರೀತಿಯ ಸ್ವಾಗತ. ಇಂದು ನಾವು ಇವತ್ತಿನ ವಿಡಿಯೋದಲ್ಲಿ ಶೀರ್ಷಾಸನದ ಕುರಿತು ತಿಳಿದುಕೊಳ್ಳೋಣ. ಶೀರ್ಷಾಸನವನ್ನು ಯಾವ ರೀತಿ ಮಾಡಬೇಕು ಎನ್ನುವುದನ್ನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸಾಮಾನ್ಯವಾಗಿ ಶೀರ್ಷಾಸನವನ್ನು ಎಲ್ಲರೂ ಯಾವ ರೀತಿ ಮಾಡ್ತಾರೆ ಮತ್ತು ಯಾವ ರೀತಿ ಮಾಡಬೇಕು ಎನ್ನುವುದನ್ನು ಸಹ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿರಿ, ಹಾಗಿದ್ರೆ ಯಾಕೆ ತಡ ಮಾಡೋಣ, ಇವತ್ತಿನ ವಿಡಿಯೋದಲ್ಲಿ ಶೀರ್ಷಾಸನದ ಬಗ್ಗೆ ತಿಳಿದುಕೊಳ್ಳೋಣ. ಶೀರ್ಷಾಸನ ಮಾಡುವ ವಿಧಾನ. ಇದು ಎಲ್ಲರೂ ಮಾಡುವಂಥ ಮಿಸ್ಟೇಕ್. ಹಾಗಿದ್ರೆ ಸರಿಯಾದ ಒಂದು ಪ್ರಾಪರ್ ವೇನಲ್ಲಿ ಶೀರ್ಷಾಸನವನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಿಮಗೀಗ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ, ಹಾಗಿದ್ರೆ ನೋಡೋಣ. ಮೊದಲಿಗೆ ಶೀರ್ಷಾಸನ ಮಾಡಲಿಕ್ಕೆ ನಮಗೆ ಮುಖ್ಯವಾಗಿ ನಾವು ಅಲೈನ್ಮೆಂಟ್ ತೆಗೆದುಕೊಳ್ಳಬೇಕಾಗಿರುವಂಥ ಪಾರ್ಟ್ಗಳು ಯಾವುದು? ಹಾಗಿದ್ರೆ ಮೊದಲನೇ ಪಾರ್ಟ್ ಯಾವುದು? ನಮ್ಮ ನೆತ್ತೆಯ ಭಾಗ ನಾವು ನೆಲದ ಮೇಲೆ ಯಾವ ರೀತಿ ಪ್ಲೇಸ್ ಮಾಡಬೇಕೆನ್ನುವಂಥದ್ದು. ನಂತರ ನಮ್ಮ ಕೈಗಳನ್ನು ನಾವು ಯಾವ ರೀತಿ ಲಾಕ್ ಮಾಡಬೇಕೆನ್ನುವಂಥದ್ದು. ನಂತರ ನಮ್ಮ ಈ ಎಲ್ಬೋಗಳನ್ನು ನಾವು ನೆಲಕ್ಕೆ ಟಚ್ ಮಾಡ್ತೀವಿ, ನೆಲದ ಮೇಲೆ ಇಡ್ತೀವಲ್ಲ, ಅದನ್ನು ಯಾವ ರೀತಿ ಇಟ್ಕೊಳ್ಬೇಕೆನ್ನುವಂಥದ್ದು. ನಂತರ ಆಸನಕ್ಕೆ ಹೋದ ಮೇಲೆ ನಾವು ಯಾವ ರೀತಿ ನಮ್ಮ ದೇಹವನ್ನು ಸರಿಯಾದ ಕ್ರಮದಲ್ಲಿ ನಿಲ್ಲಿಸಬೇಕು ಎನ್ನುವಂಥದ್ದು ನಾವೀಗ ನೋಡೋಣ. ಮೊದಲನೇದಾಗಿ ನಾವೇನು ಮಾಡಬೇಕು, ನಮ್ಮ ನೆತ್ತೆಯ ಭಾಗವನ್ನು ನಾವು ಕೆಳಗಡೆ ಹಚ್ಚಬೇಕು. ನೆತ್ತೆಯ ಭಾಗವನ್ನು ಯಾವ ರೀತಿ ಹಚ್ಚಬೇಕಂದ್ರೆ ಸಿಂಪಲ್ ಆಗಿ ನೋಡಿ, ನಿಮ್ಮ ಟಿಪ್ ಆಫ್ ದ ನೋಸ್ ಮೇಲೆ ನೀವೇನು ಮಾಡಬೇಕು, ಥಂಬ್ ಫಿಂಗರನ್ನು ಇಡಿ. ನಂತರ ನಿಮ್ಮ ಮಿಡಲ್ ಫಿಂಗರನ್ನು ನೇರವಾಗಿ ನಿಮ್ಮ ತಲೆಯ ಭಾಗಕ್ಕೆ ಟಚ್ ಮಾಡ್ಕೊಳ್ಳಿ. ಥಂಬ್ ಫಿಂಗರ್ ಟಿಪ್ ಆಫ್ ದ ನೋಸ್ ಮೇಲೆ ಇರುತ್ತೆ. ಈ ಮಿಡಲ್ ಫಿಂಗರ್ ಎಲ್ಲಿಗೆ ಬರುತ್ತೆ, ನಮ್ಮ ಈ ನೆತ್ತೆಯ ಭಾಗಕ್ಕೆ ಏನು ಬರುತ್ತೆ, ಅದು ಸರಿಯಾಗಿ ಅದು ಅಲ್ಲೇ ಬರುತ್ತೆ. ಅಲ್ಲಿ ನಾವೇನು ಮಾಡಬೇಕಾದ ಆ ಭಾಗವನ್ನು ನೆಲಕ್ಕೆ ಪ್ಲೇಸ್ ಮಾಡುವಂಥದ್ದು. ನಂತರ ನಮ್ಮ ಎಲ್ಬೋಗಳನ್ನು ನಾವು ಎಲ್ಲಿಗೆ ಇಡಬೇಕೆನ್ನೋದು ನಮಗೆ ಸರಿಯಾಗಿ ಗೊತ್ತಿರಲ್ಲ. ತುಂಬ ಅಗಲವಾಗಿ ಇಡ್ತೀವಿ, ತುಂಬ ಹತ್ತಿರವಾಗಿರ್ತೀವಿ, ಆ ಥರ ಮಾಡುವಂಥದ್ದು. ಈ ರೀತಿ ನೀವೇನು ಮಾಡಿರಿ, ನಿಮ್ಮ ಎಲ್ಬೋಗಳನ್ನು ಒಂದಕ್ಕೊಂದು ಹಿಡ್ಕೊಳ್ಳಿ. ಮೊಣಕೈನ ಇನ್ನೊಂದು ಕೈಯಿಂದ ಹಿಡಿದು ಈ ರೀತಿ ನಮಗೆ ಎಷ್ಟು ಅಲೈನ್ಮೆಂಟ್ ಸಿಗುತ್ತೆ, ಅಂದರೆ ಎಷ್ಟು ಡಿಸ್ಟೆನ್ಸ್ ಸಿಗುತ್ತೆ, ಇದನ್ನು ಅಷ್ಟನ್ನೇ ನಾವೇನು ಮಾಡಬೇಕು, ನೆಲದ ಮೇಲೆ ಪ್ಲೇಸ್ ಮಾಡುವಂಥದ್ದು. ಅದು ಸಾಮಾನ್ಯವಾಗಿ ನಾವು ಅಷ್ಟು ಅಬ್ಸರ್ವ್ ಮಾಡೋಕೆ ಹೋದ್ರೆ ಗೊತ್ತಾಗಲ್ಲ, ಬಟ್ ಇದೊಂದು ಟ್ರಿಕ್. ಇಷ್ಟೇ ನಾವೇನು ಮಾಡಬೇಕು, ಪ್ಲೇಸ್ ಮಾಡುವಂಥದ್ದು. ಓಕೆನಾ? ನೆಕ್ಸ್ಟು ನಮ್ಮ ಈ ಲಾಕನ್ನು ಯಾವ ರೀತಿ ನಾವು ಮಾಡಬೇಕೆನ್ನುವಂಥದ್ದು. ಸರಿಯಾಗಿ ಲಾಕನ್ನು ಇಷ್ಟು ನಾವೇನು ಮಾಡಬೇಕು, ಪೂರ ಕ್ಲೋಸ್ ಮಾಡಿರುವಂಥದ್ದು. ಈ ಥರ ಲೂಸ್ ಬಿಡಬಾರ್ದು, ಪೂರ ಇಷ್ಟು ನಾವೇನು ಮಾಡಬೇಕು, ಕ್ಲೋಸ್ ಮಾಡಬೇಕು. ಸರಿಯಾಗಿ ನಾವು ಈ ಲಾಕನ್ನು ಕ್ಲೋಸ್ ಮಾಡಿದಾಗ ಮಾತ್ರ ನಮಗೆ ಈ ತಲೆ ಭಾಗವನ್ನು ಹಿಡಿಲಿಕ್ಕೆ ಏನಾಗಿರುತ್ತದೆ, ಸರಿಯಾಗಿ ಒಂದು ಗ್ರಿಪ್ ಅಂತ ಸಿಗುತ್ತೆ, ಇಲ್ಲಾಂದರೆ ಅದು ಸಿಗಲ್ಲ. అయితే ಇಷ್ಟನ್ನು ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ಶೀರ್ಷಾಸನವನ್ನು ಮಾಡಬೇಕೆನ್ನೋದನ್ನು ನಾನು ನಿಮಗೀಗ ತಿಳಿಸ್ಕೊಡ್ತೀನಿ. ಮೊದಲಿಗೆ ಕೈಗಳನ್ನು ಈ ರೀತಿ ಇಡಿ, ಇದನ್ನು ನೆಲದ ಮೇಲೆ ಇಡಿ. ನೆಲದ ಮೇಲೆ ಇಟ್ಟು ನಂತರ ಇವತ್ತು ಕೈಗಳನ್ನು ಅಗಲಿಸಿ. ನಂತರ ಏನು ಮಾಡಬೇಕು, ನಮ್ಮ ನೆತ್ತೆಯ ಭಾಗವನ್ನು, ಆಗಲೇ ನಾವು ಯಾವ ನೆತ್ತೆಯ ಭಾಗವನ್ನು ತೋರಿಸಿದ್ದೆ ಅದನ್ನು ನೀವು ನೆಲದ ಮೇಲೆ ಪ್ಲೇಸ್ ಮಾಡಿ. ನಂತರ ಕೈಗಳನ್ನು ಹಿಂದೆ ಸರಿಯಾಗಿ ಲಾಕ್ ಮಾಡಿರಬೇಕು. ಈ ರೀತಿ ನಿಮ್ಮ ಮೊಣಕಾಲುಗಳನ್ನು ನೇರವಾಗಿ ಮಾಡಿ, ಕಾಲು ನೇರವಾಗಿರಲಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮ ಕಾಲುಗಳನ್ನು ವಾಕ್ ಮಾಡ್ತಾ ಮುಂದೆ ತಗೊಳ್ಳಿ. ನಂತರ ಏನು ಮಾಡಬೇಕು, ನಮ್ಮ ಈ ಸ್ಪೈನಲ್ ಕಾರ್ಡು ಸಂಪೂರ್ಣವಾಗಿ ನೇರವಾಗಿದೆ ಅಂತ ಅನಿಸಿದಾಗ ನಿಧಾನವಾಗಿ ಬಲಗಾಲನಷ್ಟೇ ಈ ರೀತಿ ಅರ್ಧ ಮಡಿಚಿ. ನಂತರ ಹಾಗೆ ನಿಧಾನವಾಗಿ ಎಡಗಾಲನ್ನು ಮಡಿಚಿ. ಇಷ್ಟನ್ನು ನೀವು ಏನು ಮಾಡಬೇಕು, ಮೊದಲಿಗೆ ಬ್ಯಾಲೆನ್ಸ್ ಮಾಡಿ. ಇಷ್ಟನ್ನೇ ನೀವು ಬ್ಯಾಲೆನ್ಸ್ ಮಾಡ್ತಾ ಹೋದಂಗೆ ನಿಮಗೆ ಸಾಧ್ಯವಾದಷ್ಟು ನೀವು ಈ ರೀತಿ ಕಾಲನ್ನು ನೇರವಾಗಿ ಮೇಲೆ ಚಾಚಿ. ಹಾಗೆ ನಿಧಾನವಾಗಿ ಮತ್ತೆ ಕೆಳಗಡೆ ಬನ್ನಿ. ಹಾಗೆ ನಿಧಾನವಾಗಿ ಕೆಳಗಡೆ ಬಂದು ಸ್ವಲ್ಪ ವಿಶ್ರಾಂತಿಯನ್ನು ನಾವು ಶಶಾಂಕಾಸನದಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಈ ರೀತಿ ನಾವೇನು ಮಾಡಬೇಕು, ಶೀರ್ಷಾಸನವನ್ನು ಒಂದು ಪ್ರಾಪರ್ ವೇನಲ್ಲಿ ಪ್ರಾಕ್ಟೀಸ್ ಮಾಡುವಂಥದ್ದು.
ಅರ್ಥ ಆಯ್ತಲ್ಲ? ಇದನ್ನ ನೀವು ಸರಿಯಾಗಿ ಫಾಲೋ ಮಾಡಿದ್ರೆ ನಿಮಗೆ ಈ ಆಸನವನ್ನು ಮಾಡಲಿಕ್ಕೆ ಸುಮಾರು ಒಂದು 1 ಮಂತ್ ಅಥವಾ 2 ಮಂತಲ್ಲೂ ಸಂಪೂರ್ಣವಾಗಿ ನಿಮಗೆ ಬರುತ್ತೆ. ಹಾಗಾಗಿ ಈ ವೇನಲ್ಲಿ ನೀವೇನ್ ಮಾಡಬೇಕು, ಪ್ರಾಕ್ಟೀಸ್ ಅನ್ನ ಮಾಡಬೇಕು. ಗೋಡೆಗೆ ಯಾವ ತರ ಮಾಡಬೇಕು ಎನ್ನುವುದು ನಿಮಗೆ ಸರಳವಾಗಿ ಗೊತ್ತಿದ್ದೇ ಇರುತ್ತೆ. ಬಟ್ ನಾವು ಗೋಡೆ ಸಪೋರ್ಟ್ ಇಲ್ದೇ ಮಾಡಬೇಕೆನ್ನುವುದಾದರೆ ಈ ವೇನ ನೀವು ಫಾಲೋ ಮಾಡಿ. ಶೀರ್ಷಾಸನದ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೇನೆ. ಈ ವಿಡಿಯೋನ ಎಲ್ಲರೂ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯನ್ನ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಇನ್ನಷ್ಟು ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ಬರಲು ನನಗೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ. ಹಾಗೂ ಈ ವಿಡಿಯೋಗಳನ್ನ ಇತರರೊಂದಿಗೆ ಹಂಚಿಕೊಳ್ಳಿ ಎಷ್ಟು ಸಾಧ್ಯವಾಗುತ್ತಷ್ಟು. ಹಾಗೂ ಯಾವುದಾದರೂ ಕಾಯಿಲೆಗೆ ಯೋಗಾಭ್ಯಾಸದ ಮೂಲಕ ಪರಿಹಾರ ಬೇಕಿದ್ದಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿಕೊಡುವಂತ ಪ್ರಯತ್ನ ನಾನು ಮಾಡ್ತೇನೆ.